ಈ ಕನ್ನಡ ನಾಡಿನ ಜನತೆಗೆ ತಲುಪಿಸುವಂತಹ ಪ್ರಯತ್ನ ಜಮಾತ್ ಇಸ್ಲಾಮಿ ಮಾಡ್ತಾ ಇದೆ. ಪ್ರತಿ ವರ್ಷವೂ ಕೂಡ ನಾವು ಈ ರಬೀಲ್ ಅವಲ್ ತಿಂಗಳಲ್ಲಿ ವಿಶೇಷವಾಗಿ ಪ್ರವಾದಿಯವರನ್ನು ಪರಿಚಯಿಸುವಂತಹ ಕೆಲಸ ಮಾಡ್ತಾ ಇದ್ದೇವೆ. ಈ ಹಿಂದೆಯೂ ಕೂಡ ಅನೇಕ ವರ್ಷಗಳಿಂದ ವಿವಿಧ ಟಾಪಿಕ್ಸ್ಗಳ ಮೇಲೆ ನಾವು ಅಭಿಯಾನವನ್ನು ಹಮ್ಮಿಕೊಂಡೆವು. ಈ ಬಾರಿ ನಾವು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಹಾನ್ ಚಾರಿತ್ರ್ಯವಂತ ಎಂಬ ಕೇಂದ್ರೀಯ ವಿಷಯದಡಿ ಈ ಅಭಿಯಾನವನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ವ್ಯಕ್ತಿತ್ವ, ಅವರ ಜೀವನ ಮತ್ತು ಅವರ ಸಂದೇಶ ಎಲ್ಲ ಕಾಲದವರಿಗಾಗಿದೆ ಮತ್ತು ಅಧಿಕೃತವಾಗಿದೆ, ಪರಿಪೂರ್ಣವಾಗಿದೆ. ಕೇವಲ ನಾವು ಪ್ರವಾದಿಯವರು ಅರಬ್ ಜನಾಂಗಕ್ಕೆ ಬಂದವರು ಮಾತ್ರವಲ್ಲ, ಬದಲಾಗಿ ಇಡೀ ಮಾನವ ಕುಲದ ಪ್ರವಾದಿಗಳಾಗಿದ್ದಾರೆ. ಪ್ರವಾದಿಯವರ ಕುರಿತು ಒಂದು ಸಾಮಾನ್ಯವಾಗಿ ಸಮಾಜದಲ್ಲಿರುವಂತಹ ತಪ್ಪು ಕಲ್ಪನೆ ಏನು ಅಂತ ಹೇಳಿದರೆ ಅವರು ಅರಬ್ ನಾಡಿನ ಪ್ರವಾದಿಗಳು ಅಥವಾ ಮುಸ್ಲಿಮರ ಪ್ರವಾದಿಗಳು ಅಂತ ಅಲ್ಲ. ಬದಲಾಗಿ ಕುರ್ಆನ್ ಸ್ವತಃ ಹೇಳುತ್ತದೆ, ನಾವು ನಿಮ್ಮನ್ನು ಸಕಲ ಮಾನವರಿಗಾಗಿ ಮಾರ್ಗದರ್ಶಕರಾಗಿ ಸಂದೇಶವಾಹಕರಾಗಿ ಕಳುಹಿಸಿದ್ದೇವೆ ಅಂತ. ಮತ್ತು ಪ್ರವಾದಿಯವರ ಬದುಕಿನಲ್ಲಿ ನಮಗೆ ಆದರ್ಶವಿದೆ. ಯಾವೆಲ್ಲ ಇಂದು ನಾವು ಕೆಡುಕುಗಳನ್ನು ಎದುರಿಸುತ್ತಿದ್ದೆವು, ಯಾವೆಲ್ಲ ಕೆಡುಕುಗಳಿಂದ ನಮ್ಮ ಸಮಾಜವು ನರಳುತ್ತಾ ಇದೆಯೋ ಆ ಕೆಡುಕುಗಳನ್ನು ದೂರ ಮಾಡಲಿಕ್ಕಾಗಿ, ಆ ಕೆಡುಕುಗಳನ್ನು ಕೊನೆಗಾಣಿಸಲಿಕ್ಕಾಗಿ ಪ್ರವಾದಿಯವರ ಸಂದೇಶಗಳನ್ನು ನಾವು ಒಂದೊಮ್ಮೆ ಅವಲೋಕಿಸಿ, ಒಂದೊಮ್ಮೆ ತಿಳಿದು ಅವುಗಳ ಮೇಲೆ ನಡೆಯುವುದಾದರೆ, ಅವುಗಳನ್ನು ಸಮಾಜದಲ್ಲಿ ವ್ಯಾಪಕವಾಗಿ ನಾವು ಹರಡುವುದಾದರೆ ಆ ಕೆಡುಕುಗಳನ್ನು ಖಂಡಿತವಾಗಿ ನಾವು ಅಳಿಸಬಹುದು, ದೂರೀಕರಿಸಬಹುದು. ಮತ್ತು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಸಾರಿದಂತಹ ಸಂದೇಶ, ಅವರ ಚಿಂತನೆಗಳು ಮನುಷ್ಯರ ಹೃದಯಗಳನ್ನು ಬೆಸೆಯುವಂತಹದ್ದಾಗಿದೆ. ಎಲ್ಲ ಅವರೊಂದು ಕಡೆ ಹೇಳ್ತಾರೆ, ಇಡೀ ಮಾನವ ಕುಲವು ದೇವನ ಕುಟುಂಬವಾಗಿದೆ ಅಂತ. ಮತ್ತು ಆ ಕುಟುಂಬದೊಂದಿಗೆ ಸದ್ವರ್ತನೆ ತೋರುವವನೇ ನಿಮ್ಮಲ್ಲಿ ಅತ್ಯುತ್ತಮನು ಅಂತ ಪ್ರವಾದಿಯವರು ಹೇಳ್ತಾರೆ. ಮತ್ತು ಪ್ರವಾದಿಯವರೊಂದು ಕಡೆ ಹೇಳ್ತಾರೆ, ನಿಮ್ಮ ತಂದೆ ತಾಯಿಗಳು ನಿಮ್ಮ ಸ್ವರ್ಗ ಮತ್ತು ನರಕವಾಗಿದ್ದಾರೆ ಅಂದರೆ ತಂದೆ ತಾಯಿಗಳ ಸೇವೆ ಮಾಡುವುದರ ಮೂಲಕ, ಅವರನ್ನು ಗೌರವಿಸುವುದರ ಮೂಲಕ, ಅವರ ಹಕ್ಕು ಬಾಧ್ಯತೆಗಳನ್ನು ಸಂದಾಯ ಮಾಡುವುದರ ಮೂಲಕ ನೀವು ಸ್ವರ್ಗಕ್ಕೆ ಅರ್ಹರಾಗುತ್ತೀರಿ. ಒಂದೊಮ್ಮೆ ತಂದೆ ತಾಯಿಗಳನ್ನು ನೀವು ಸತಾಯಿಸುವುದಾದರೆ, ಅವರ ಮನಸ್ಸಿಗೆ ನೀವು ಘಾಸಿಗೊಳಿಸುವುದಾದರೆ, ಅವರನ್ನು ವೃದ್ಧಾಶ್ರಮಕ್ಕೆ ಅಟ್ಟುವುದಾದರೆ ಖಂಡಿತವಾಗಿ ನೀವು ನರಕಕ್ಕೆ ಹೋಗುತ್ತೀರಿ ಅಂತ ಪ್ರವಾದಿಯವರು ಹೇಳ್ತಾರೆ. ಆದ್ದರಿಂದ ಸಮಾಜದಲ್ಲಿ ಇಂದಿನ ಒಂದು ದೊಡ್ಡ ವರ್ಗವು ತಂದೆ ತಾಯಿಗಳನ್ನು ನಿರ್ಲಕ್ಷಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಪ್ರವಾದಿಯವರು ಒಂದು ಕಡೆ ಹೇಳ್ತಾರೆ, ನಿಮ್ಮ ನೆರೆಯವರೊಟ್ಟಿಗೆ ನೀವು ಅತ್ಯುತ್ತಮವಾಗಿ ವರ್ತನೆಯನ್ನು ತೋರಬೇಕು ಅಂತ. ಎಲ್ಲಿಯ ತನಕ ನಿಮ್ಮ ನೆರೆಯವನ ಎನ್ಒಸಿ ನಿಮಗೆ ಸಿಗುವುದಿಲ್ಲವೋ ಅಲ್ಲಿಯ ತನಕ ನಿಮಗೆ ಸ್ವರ್ಗಕ್ಕೆ ಹೋಗಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ಪ್ರವಾದಿಯವರು ಆ ಕಾಲದಲ್ಲಿ ಒಬ್ಬರು ಬಂದು ಕೇಳ್ತಾರೆ, ಪ್ರವಾದಿಯವರೇ, ಒಬ್ಬ ಮಹಿಳೆ ಇದ್ದಾಳೆ, ಅವಳು ಸಾಕಷ್ಟು ಆರಾಧನೆಗಳನ್ನು ಮಾಡ್ತಾಳೆ, ಐಚ್ಛಿಕ ಆರಾಧನೆಗಳನ್ನು ಸಲ್ಲಿಸುತ್ತಾಳೆ, ಆದರೆ ಆಕೆಯ ಕಿರುಕುಳದಿಂದ ಅವರ ನೆರೆಯವರು ನರಳುತ್ತಾ ಇದ್ದಾರೆ ಅಂತ. ಆಗ ಪ್ರವಾದಿಯವರು ಕ್ಷಣ ಮಾತ್ರ ತಡ ಮಾಡದೆ ಹೇಳಿದಂತಹ ಮಾತು, ಆಕೆ ನರಕವಾಸಿಯಾಗಿದ್ದಾಳೆ ಅಂತ. ಅಂದರೆ ನಿಮ್ಮ ನಾಲಿಗೆಯಿಂದ, ನಿಮ್ಮ ಕೈಗಳಿಂದ, ನಿಮ್ಮ ವರ್ತನೆಯಿಂದ ಯಾರಿಗೂ ಕೂಡ ತೊಂದರೆ ಆಗದಂತೆ ನೀವು ಬದುಕಬೇಕು ಅಂತ ಪ್ರವಾದಿಯವರು ಕಲಿಸಿಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಪ್ರವಾದಿಯವರು ಹೇಳ್ತಾರೆ, ಯಾರು ಭೂಮಿಯವರ ಮೇಲೆ ಕರುಣೆ ತೋರುವುದಿಲ್ಲವೋ ಆಕಾಶದವನು ಅವನ ಮೇಲೆ ಕರುಣೆ ತೋರುವುದಿಲ್ಲ. ನೀವು ಭೂಮಿಯವರ ಮೇಲೆ ಕರುಣೆ ತೋರಿರಿ, ಆಕಾಶದವನು ದೇವನು ನಿಮ್ಮ ಮೇಲೆ ಕರುಣೆ ತೋರುತ್ತಾನೆ ಅಂತ ಪ್ರವಾದಿಯವರು ಹೇಳ್ತಾರೆ. ಮತ್ತು ಕರುಣೆ ಅದು ಕ್ಷೇತ್ರ, ಅದು ಕೇವಲ ನನ್ನ ಧರ್ಮದವರನ್ನು ಮಾತ್ರ ನಾನು ಕರುಣೆ ತೋರುವುದು ಅಲ್ಲ, ಎಲ್ಲರನ್ನೂ ನೀವು ಕರುಣೆ ತೋರಬೇಕು. ಒಂದು ಕಡೆ ಹೇಳ್ತಾರೆ ಪ್ರವಾದಿಯವರು, ನೆರೆಯವನು ಹಸಿದಿರುವಾಗ ಹೊಟ್ಟೆ ತುಂಬ ಉಂಡು ಮಲಗುವನು ನನ್ನ ಅನ್ಯಾಯಿ ಅಲ್ಲ ಅಂತ. ಅಂದರೆ ನೆರೆಯವನು ಹಿಂದೂ ಆಗಿರಬಹುದು, ಮುಸ್ಲಿಂ ಆಗಿರಬಹುದು, ಕ್ರೈಸ್ತನಾಗಿರಬಹುದು, ಯಾರೇ ಆಗಿರಬಹುದು, ಮನುಷ್ಯನೆಂಬ ನೆಲೆಯಲ್ಲಿ ಯಾರು ಅತಿ ಹೆಚ್ಚು ಹಸಿದಿದ್ದಾನೋ ಅವನು ಅವನು ಹಸಿದಿದ್ದಾನೆ ಮತ್ತು ನೀನು ಹೊಟ್ಟೆ ತುಂಬುಂಡು ಮಲಗುತ್ತಿ ಅಂತ ಹೇಳಿದರೆ ನನ್ನ ಅನ್ಯಾಯ ಆಗಲಿಕ್ಕೆ ಸಾಧ್ಯವಿಲ್ಲ. ಮತ್ತು ಸಮಾಜದಲ್ಲಿ ಪ್ರವಾದಿಯವರು ಸಾರಿದಂತಹ ಒಂದು ಬಹಳ ಉದಾತ್ತ ಸಂದೇಶ ನನಗೆ ಬಹಳ ಇಷ್ಟವಾಗುವಂತಹದ್ದು, ನೀವು ಪರಸ್ಪರರು ಒಬ್ಬರು ಇನ್ನೊಬ್ಬರು ಕ್ಷಮಿಸುವವರಾಗಬೇಕು ಅಂತ. ನಾವು ಹೆಚ್ಚು ನಿಕಟರಾಗಿರೋದು ನಮ್ಮ ಕುಟುಂಬಸ್ಥರೊಂದಿಗೆ, ಮಹಿಳೆಯರೊಟ್ಟಿಗೆ. ಅಂದರೆ ನಿಮ್ಮ ಪತ್ನಿಗೆ ನೀವು ಕ್ಷಮಿಸುವವರಾಗಬೇಕು. ವಾಶಿರುಹುನ್ನ ಬಿಲ್ ಮಾರೂಫ್ ಅಂತ ಹೇಳಲಾಯಿತು ಕುರಾನಿನಲ್ಲಿ. ನಿಮ್ಮ ಪತ್ನಿಯವರೊಟ್ಟಿಗೆ ಅತ್ಯುತ್ತಮವಾಗಿ ನೀವು ವರ್ತಿಸಬೇಕು ಅಂತ. ಒಮ್ಮೆ ಒಬ್ಬ ಸಂಗಾತಿಗಳು ಬಂದು ಪ್ರವಾದಿಯವರು ಕೇಳ್ತಾರೆ, ನಮಗೆ ಉಪದೇಶ ಮಾಡಿ ಪ್ರವಾದಿಯವರೇ ಅಂತ. ಆಗ ಪ್ರವಾದಿಯವರು ಹೇಳಿದಂತ ಮನ ಮುಟ್ಟುವ ಮಾತು, ಹುಜಿಲ್ ಆಫ್, ನೀನು ಜನರಿಗೆ ಕ್ಷಮಿಸಬೇಕು, ಪ್ರವಾದಿಯವರು ಹೇಳಿದಂತಹದ್ದು. ಮತ್ತು ಜನರಿಗೆ ನೀವು ಕ್ಷಮಿಸಬೇಕು. ಈದ್ ಮಿಲಾದ್ ಹಬ್ಬ ಬರ್ತಾ ಇದೆ ಈಗ ಸೆಪ್ಟೆಂಬರ್ 16ಕ್ಕೆ, ಇದ್ರ ಬಗ್ಗೆ ಏನು ಹೇಳ್ತೀರಾ? ನೋಡಿ, ಸಾಮಾನ್ಯವಾಗಿ ಒಂದು ನಮ್ಮಲ್ಲಿ ಇರುವಂತಹದ್ದು, ಪ್ರವಾದಿಯವರು ಹುಟ್ಟಿದ ದಿನ
ನಾವು ಒಂದು ಸೆಲೆಬ್ರೇಷನ್ ಮಾಡ್ತೀವಿ ಅಂತ. ಅದು ಸೆಲೆಬ್ರೇಷನ್ ಮಾಡುವಂತಹದ್ದು ಇಸ್ಲಾಂನಲ್ಲಿ ಅದು ಕಲ್ಪನೆ ಇಲ್ಲ. ಬದಲಾಗಿ ಆ ಒಂದು ನೆಪವನ್ನು ನಾವು ಮುಂದಿಟ್ಟುಕೊಂಡು ಪ್ರವಾದಿಯವರು ಜನಿಸಿದಂತಹ ದಿನ, ಆ ದಿನ ವಿಶೇಷವಾಗಿ ಪ್ರವಾದಿಯವರ ಸಂದೇಶ ವ್ಯಾಪಕವಾಗಿ ಕನ್ನಡ ನಾಡಿನ ಜನತೆಗೆ ತಲುಪಬೇಕು ಎಂಬ ಉದ್ದೇಶದಿಂದಾಗಿ ದೊಡ್ಡ ದೊಡ್ಡ ಸಮಾರಂಭಗಳನ್ನು, ಒಂದು ಕಾರ್ಯಕ್ರಮಗಳನ್ನು ನಾವು ಆಯೋಜಿಸ್ತೇವೆ. ಆ ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ ಪ್ರವಾದಿಯವರ ವ್ಯಕ್ತಿತ್ವ, ಪ್ರವಾದಿಯವರ ಜೀವನ, ಅವರ ಬದುಕು ಕನ್ನಡ ನಾಡಿನ ಜನತೆಗೆ ತಲುಪಿಸುವಂತಹ ಒಂದು ಬಹಳ ದೊಡ್ಡ ಮಟ್ಟದ ದೊಡ್ಡ ಪ್ರಮಾಣದಲ್ಲಿ ಕೆಲಸ ನಡೀತದೆ. ವಿಶೇಷವಾಗಿ ಆ ಸಂದರ್ಭದಲ್ಲಿ ಪ್ರವಾದಿಯವರು ಇನ್ನೊಂದು ವಿಷಯ ನಾನು ಹೇಳಲಿಕ್ಕೆ ಬಯಸುವಂತಹದ್ದು, ಪ್ರವಾದಿಯವರಿಗೆ ಭಕ್ತರಿಲ್ಲ, ಯಾರೂ ಅವರನ್ನು ಪೂಜಿಸುವುದಿಲ್ಲ ಮತ್ತು ಪ್ರವಾದಿಯವರು ಯಾರದೇ ದೇವರಲ್ಲ. ಬದಲಾಗಿ ಪ್ರವಾದಿಯವರು ಹೇಳುವಂತಹದ್ದು ನಿಮ್ಮ ದೇವನು ಏಕಮಾತ್ರ ದೇವನು ಅಂತ. ಮತ್ತೆ ಕೆಲವರಿಗೆ ಭಾವಿಸ್ತಾರೆ ಹಿಂದೂಗಳ ದೇವರು ಬೇರೆ, ಮುಸ್ಲಿಮರ ದೇವರು ಬೇರೆ, ಕ್ರೈಸ್ತರ ದೇವರು ಬೇರೆ ಅಂತ. ಬದಲಲ್ಲ, ಯಾವ ದೇವನು ನನ್ನನ್ನು ಸೃಷ್ಟಿಸಿದ್ದಾನೋ ನನ್ನ ಬೇರೆ ಧರ್ಮದ ಅನುಯಾಯಿಗಳಿಗೂ ಕೂಡ ಆ ದೇವನೇ ಸೃಷ್ಟಿಸಿದ್ದಾನೆ ಅಂತ. ಈ ಇಡೀ ಜಗತ್ತಿಗೆ ಒಬ್ಬ ದೇವನಾಗಿ, ಒಬ್ಬನೇ ಮಾತ್ರ ದೇವನು ಅಂತ ಪ್ರವಾದಿಯವರು ಹೇಳಿಕೊಟ್ಟಂತಹ ವಿಷಯ. ಪ್ರವಾದಿಯವರ ಮೇಲೆ ಪವಿತ್ರ ಕುರಾನ್ ಅವತೀರ್ಣಗೊಂಡಿತ್ತು. ಇನ್ನೊಂದು ಸಾಮಾನ್ಯವಾದಂತಹ ತಪ್ಪು ಗ್ರಹಿಕೆ ನಮ್ಮಲ್ಲಿರುವಂತಹದ್ದು, ಪ್ರವಾದಿಯವರು ಪವಿತ್ರ ಕುರಾನ್ ಪ್ರವಾದಿಯವರು ಬರೆದಂತಹ ಗ್ರಂಥ ಅಂತ ಒಂದು ಸಾಮಾನ್ಯವಾದಂತಹ ತಪ್ಪು ಗ್ರಹಿಕೆ ನಮ್ಮಲ್ಲಿದೆ. ಬದಲಾಗಿ ಯಾವ ದೇವನು ನಮ್ಮನ್ನು ಸೃಷ್ಟಿಸಿ ಪರಿಪಾಲಿಸುತ್ತಾನೋ, ಮನುಷ್ಯನು ಹೇಗೆ ಬದುಕಬೇಕು, ಹೇಗೆ ಜೀವನ ಕಟ್ಟಿಕೊಂಡು ಬಾಳಬೇಕು ಎಂಬ ಸಂದೇಶವನ್ನು ಹೊತ್ತುಕೊಂಡು ಅವತೀರ್ಣಗೊಂಡಂತಹ ಕುರ್ಆನ್ ಅದು ದೇವನ ಕಡೆಯಿಂದ ಬಂದಂತಹ ಅಂತಿಮ ದೈವಿಕ ವಾಣಿಯಾಗಿದೆ ಮತ್ತು ಅದು ಪ್ರವಾದಿಯವರ ಮೇಲೆ ಅವತೀರ್ಣಗೊಳ್ಳುತ್ತದೆ. ಪ್ರವಾದಿಯವರು ಅದನ್ನು ಬರೆದಿಲ್ಲ, ಬದಲಾಗಿ ಪ್ರವಾದಿಯವರ ಮೇಲೆ ಆ ದೇವ ಗ್ರಂಥ ಅವತೀರ್ಣಗೊಳ್ಳುತ್ತದೆ ಮತ್ತು ಯಥಾವತ್ತಾಗಿ ಅವರು ಆ ಸಂದೇಶವನ್ನು ಜನರ ಮುಂದೆ ಸಾರ್ತಾರೆ. ಪ್ರವಾದಿಯವರು ದೇವನ ಕುರಿತು ಬಹಳ ಸ್ಪಷ್ಟವಾದಂತಹ ಒಂದು ಕಲ್ಪನೆಯನ್ನು ಕೊಟ್ಟರು. ದೇವರು ಯಾರು ಅಂತ ಹೇಳಿ, ಯಾರು ನನ್ನನ್ನು ಸೃಷ್ಟಿಸಿ ಪರಿಪಾಲಿಸುತ್ತಿದ್ದಾನೋ ಅವನು ದೇವನು ಅಂತ. ಮತ್ತು ಪ್ರವಾದಿಯವರ ಬಹಳ ದೊಡ್ಡ ಉಪಕಾರ ಯಾವುದು ಅಂತ ಹೇಳಿದರೆ, ಇನ್ನೊಂದು ಒಂದು ಪಾಪ ಪ್ರಜ್ಞೆಯಿಂದ ಮನುಷ್ಯನನ್ನು ಮುಕ್ತಗೊಳಿಸಿದರು. ಸಾಮಾನ್ಯವಾಗಿ ನಮ್ಮಲ್ಲಿ ಕೆಲವರು ಹೇಳ್ತಾರೆ ಮನುಷ್ಯ ಹುಟ್ಟಿಯಿಂದ ಪಾಪಿ ಅಂತ, ನೀನು ಪಾಪಿ ಅಂತ. ಅವನು ಕೇಳ್ಬೋದು, ಯಾಕಪ್ಪ ನಾನು ಪಾಪಿ, ನಾನೇನು ಪಾಪ ಮಾಡಿದ್ದೇನೆ ಅಂತ. ನೀನು ಪಾಪ ಮಾಡದಿದ್ದರೂ ಹಿಂದಿನ ಜನ್ಮದಲ್ಲಿ ನಿನ್ನ ತಂದೆ ಮಾಡಿರ್ಬೋದು, ಅದರ ಶಿಕ್ಷೆ ನೀನು ಅನುಭವಿಸುತ್ತೀಯ ಅಂತ. ಆದ್ರೆ ಪ್ರವಾದಿಯವರು ಈ ಪಾಪ ಪ್ರಜ್ಞೆಯಿಂದ ಮನುಷ್ಯನನ್ನು ಮುಕ್ತಗೊಳಿಸಿದರು. ಹುಟ್ಟಿನಿಂದ ಯಾರು ಪಾಪಿಯೂ ಅಲ್ಲ ಮತ್ತು ಹುಟ್ಟಿನಿಂದ ಯಾರು ಸಂತನೂ ಅಲ್ಲ. ಬದಲಾಗಿ ಅವನ ಕರ್ಮಗಳು ಅವನನ್ನು ಒಳ್ಳೆ ಮನುಷ್ಯನನ್ನಾಗಿ ಮಾಡ್ತದೆ. ಬದಲಾಗಿ ಅವನ ಒಳ್ಳೆಯ ವಿಚಾರಗಳು, ಅವನ ಒಂದು ನಡವಳಿಕೆಗಳು ಅವನನ್ನು ಉತ್ತಮ ವ್ಯಕ್ತಿಯನ್ನಾಗಿ ಮಾಡ್ತದೆ. ಮತ್ತು ಈ ಜೀವನದ ಉದ್ದೇಶ ಪ್ರವಾದಿಯವರು ಕಲಿಸಿಕೊಟ್ಟರು ಜೀವನ ಪರೀಕ್ಷೆ ಆಗಿದೆ ಅಂತ.